ಫೈನಲಿ ನಾವು ಬೆಂಗಳೂರಲ್ಲಿ ಇದ್ದೀವಿ. ಸೂಪರ್. ಇಷ್ಟ ಆಯ್ತಾ? ನೋಡ್ಕೊಡುವಂತೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀಯಾದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ ಇಂಡಿಯಾ. ಹೌದು, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಈ ಯೂಟ್ಯೂಬ್ ಜರ್ನಿನಲ್ಲಿ ಇವತ್ತೇ ಮೊದಲನೇ ವ್ಲಾಗ್ ಇಂಡಿಯಾಯಿಂದ ಬರ್ತಾ ಇರೋಂಥದ್ದು. ತುಂಬಾ ಖುಷಿ ಆಗ್ತಾ ಇದೆ. ಆದರೆ ಇನ್ನೊಂದು ಕಡೆ ಬೇಜಾರು ಇದೆ, ಸರಿಯಾಗಿ ವ್ಲಾಗ್ಸ್ನ ಮಾಡೋಕ್ಕಾಗಿಲ್ಲ ಅಂತ. ನೀವಿಲ್ಲಿ ನೋಡ್ತಾ ಇರ್ಬೋದು, ಸ್ಟಾರ್ಟಿಂಗು ಫ್ಲೈಟಿಂದ ನೆಕ್ಸ್ಟ್ ಏನು ಬಸ್ಸಲ್ಲಿದ್ದಾರೆ ಅಂತ ಅಂದ್ಕೊತಾ ಇರ್ಬೋದು. ಹೈದ್ರಾಬಾದಲ್ಲಿ ನಾನು ಹೇಳಿದೆ ಅಲ್ವಾ, ನಾನು ಬುಧವಾರ ಮಧ್ಯಾಹ್ನ ರೀಚ್ ಆಗಿದ್ದು. ನೆಕ್ಸ್ಟು ಮಂಗಳವಾರ ರಾತ್ರಿವರೆಗೂ ನಾನು ಹೈದ್ರಾಬಾದಲ್ಲೇ ಇದ್ದೆ. ಮಂಗಳವಾರ ರಾತ್ರಿ ಬಸ್ ಹತ್ಬಿಟ್ಟು ನೆಕ್ಸ್ಟು ನಾನು ಹೈದ್ರಾಬಾದಿಂದ ಬೆಂಗಳೂರಿಗೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಬೆಂಗಳೂರಲ್ಲಿ ಬೆಳಗ್ಗೆನೇ ಬಸ್ ಇಳಿದಿದ ಮೇಲೆ ನಾವು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಫೈನಲ್ ಆಗಿ ನಮ್ಮ ಬೆಂಗಳೂರಿಗೆ ಬಂದಿರೋದು ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಒಂದು ಕಡೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಅಂತ, ಇನ್ನೂ ಒಂದು ಕಡೆ ಮಾವನಿಗೆ ಹುಷಾರಿಲ್ಲ ಅನ್ನೋ ಬೇಜಾರು ಇದ್ದೇ ಇದೆ. ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಸೋಮವಾರ 1ನೇ ತಾರೀಕು ನಾವು ಫ್ಲೈಟ್ ಹತ್ತಿ 3ನೇ ತಾರೀಕು ಬುಧವಾರ ವೆಡ್ನೆಸ್ಡೇ ಬಂದಿದ್ದು ನಾವು. ಇನ್ನು ನೆಕ್ಸ್ಟ್ ಒಂದು ವಾರ ಅಲ್ಲೇ ಇದ್ದು 9ನೇ ತಾರೀಕು ರಾತ್ರಿ ಬಸ್ ಹತ್ತಿ ಮತ್ತೆ 10ನೇ ತಾರೀಕು ಬೆಂಗಳೂರಿಗೆ ಬಂದಿದ್ದೀವಿ. ಹಲೋ, ಆಮೇಲೆ ಹತ್ತಿದ್ದೀವಿ. ನೀನು ಹೋಗ್ತಿದ್ದೀನಿ ಒಂದು ನಿಮಿಷ. ಊಬರ್ 90 ಸಮಥಿಂಗು. ನನ್ನ ಹಳೆ ಬ್ಯಾಲೆನ್ಸ್ನಲ್ಲಿ ಇತ್ತು, ಎರಡು ಆ್ಯಡಾಗಿ ಮಾಡ್ಕೊಂಡೆ ಆಯಿತು. ಓಕೆ, ಎಸ್, ನಮ್ಮ ಬೆಂಗಳೂರು ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇದೆ. ಸೀರಿಯಸ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಅನ್ನೋ ಬೇಜಾರು ನನಗೆ ಇವಾಗಲೂ ಇದೆ. ಆದರೆ ನಿಮ್ಗೆ ಯಾರಿಗಾದರೂ ಇಲ್ಲಿ ಏರಿಯಾ ಗೊತ್ತಿರೋರು ನಾನು ಯಾವ ಪ್ಲೇಸಲ್ಲಿ ಹೋಗ್ತಿದ್ದೀನಿ ಇವತ್ತಿನ ವ್ಲಾಗ್ಗಳಲ್ಲಿ ಎಲ್ಲೆಲ್ಲಿ ಅಂತ ಗೆಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಹಸ್ಬೆಂಡ್ಗೆ ಹೇಳಿದೆ ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಹೈದ್ರಾಬಾದಿಂದ ಬೆಂಗಳೂರಿಗೆ ಬಸ್ ಹತ್ತಿದ ಮೇಲೆ ಇಲ್ಲಿ ಆನಂದರಾವ್ ಸರ್ಕಲಲ್ಲಿ ಇಳಿದಿದ್ದು. ಅಲ್ಲಿಂದ ಅಪ್ಪ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಒಂದು 15 ನಿಮಿಷಕ್ಕೆಲ್ಲ ಮತ್ತೆ ನೀವು ಯಾಕೆ ಬರ್ತೀರಾ ಅಂತ ಹೇಳ್ಬಿಟ್ಟು ನಾನು ಮತ್ತು ಮಕ್ಕಳನ್ನ ಕರ್ಕೊಂಡು ಕ್ಯಾಬಲ್ಲಿ ಹೋಗ್ತಾ ಇದ್ದೀನಿ, ಊಬರಲ್ಲಿ. ಹಿಂದಿನ ದಿನ ರಾತ್ರಿ ಮಜ್ಜಿಗೆನೇ ತಿನ್ನಿಸ್ಕೊಂಡು ಬಂದಿದ್ದು. ಆದರೂ ಯಾಕೋ ಗೊತ್ತಿಲ್ಲ, ಆದ್ಯ ಇಡೀ ರಾತ್ರಿ ವಾಮಿಟ್ ಮಾಡ್ತಾನೆ ಇದ್ಲು ಬಸ್ಸಲ್ಲಿ. ಹಿಂಗೋ ಒಂದು ಕವರ್ ಇತ್ತು, ಅದರಿಂದ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಬಂದಿದ್ದಾಯಿತು. ಮನೆಗೆ ಹೋಗ್ಬಿಟ್ಟು ಅವ್ರಿಗೂ ಸ್ನಾನ ಮಾಡಿಸಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟು ಅಪ್ಪ ಅಮ್ಮನ ಜೊತೆ ಮಾತಾಡಿಕೊಂಡು ಅವತ್ತೆಲ್ಲ ಇದ್ದಿದ್ದಾಯಿತು. ರೆಸ್ಟ್ ಮಾಡಿದ್ದೇ ಆಯಿತು ಆದ್ಯ ಅಂತ ಹೇಳ್ಬೋದು. ಬುಧವಾರ ಕಂಪ್ಲೀಟ್ ಡೇ. ನೆಕ್ಸ್ಟು ಗುರುವಾರ ಬಂದುಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕಂತ ಅಂದರೆ ಮಾವನಿಗೆ ತುಂಬಾ ಹುಷಾರಿಲ್ಲ. ನಾನು ಪ್ರತಿ ವ್ಲಾಗಲ್ಲೂ ಹೇಳ್ತಿದ್ದೀನಿ, ಆದರೆ ನೆಕ್ಸ್ಟ್ ವ್ಲಾಗಲ್ಲಿ ಏನಾಗಿತ್ತು ಅಂತ ಹೇಳ್ತೀನಿ. ನಿಮ್ಮೆಲ್ಲರ ಕ್ವೆಶನ್ಸ್ಗೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ. ಇನ್ನು ಈ ಕ್ಯಾಬಲ್ಲಿ ನೋಡ್ತಾ ಇರ್ಬೋದು, ಬರ್ಡ್ಸ್ದು ನೆಸ್ಟು ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಪುಟ್ಟ ಪುಟ್ಟ ಪಕ್ಷಿಗಳು ಗೂಡು ನೋಡ್ದಂಗೆ ಆಯಿತು. ಇದರಿಂದ ನಾವು ನೆಕ್ಸ್ಟ್ ಮನೆಗೆ ಹೋದರೆ ಅಮ್ಮನ ಮನಿ ಪ್ಲಾಂಟಲ್ಲೂ ಕೂಡ ಸೇಮ್ ಇದೇ ಥರ ರಿಯಲಾಗಿ ಕಟ್ಟಿತ್ತು. ಆದರೆ ಅದು ವೀಡಿಯೋ ಮಾಡ್ಕೊಳ್ಳೋದು ಮರ್ತ್ಬಿಟ್ಟೆ ನಾನು. ಇನ್ನೇನು ಹತ್ತಿರ ಬಂತು, ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ನೀವು ನೋಡ್ಬೋದು. ಇದೇ ದೇವಸ್ಥಾನಕ್ಕೆ ನಾನು ನೆಕ್ಸ್ಟ್ ಡೇ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ, ಗುರುವಾರ. ಸೊ ಹಸ್ಬೆಂಡ್ ಬಂದಿಲ್ಲ. ನೀವು ಅನ್ಕೊಂತ ಇರ್ಬೋದು ನೀವು 3 ಜನ ಬಂದ್ರಿ ಅಂತ. ಅವರು ಹೈದ್ರಾಬಾದಲ್ಲೇ ಇದ್ದಾರೆ, ಅವ್ರ ಅಪ್ಪನ ಜೊತೆ ಇದ್ದಾರೆ. ಯಾಕಂದರೆ ತುಂಬ ಹುಷಾರಿರಲಿಲ್ಲ ಅಲ್ವಾ. ನಾನು ಬರೋದು ಬೇಡ ಅಂದ್ಕೊಂಡಿದ್ದೆ ಫಸ್ಟು, ಆದರೆ ನಮ್ಮ ಮಾವನೇ ಹೇಳಿದ್ರು, ಅಷ್ಟು ದೂರದಿಂದ ಬಂದಿದ್ದೀರಾ, ಅಪ್ಪ ಅಮ್ಮನ ನೋಡಿ, ಅವ್ರಿಗೂ ಮೊಮ್ಮಕ್ಕಳು ನೋಡಬೇಕು ಅಂತ ಆಸೆ ಇರುತ್ತಲ್ವ, ಅಮ್ಮನ ಹತ್ರ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ಮೇಲೆ ನಾನು ಕೂಡ ಬಸ್ನ ಬುಕ್ ಮಾಡಿಕೊಂಡು ಬಂದಿದ್ದು ಬೆಂಗಳೂರಿಗೆ. ಇಲ್ಲಿಂದ ಮನೆಗೆ ಹೋದೆ. ಅಪ್ಪ ಅಮ್ಮನ ಮುಂದೆ ನಾನು ಯಾವತ್ತೂ ವ್ಲಾಗ್ಸ್ ಮಾಡೇ ಇಲ್ಲ. ಅವರು ಮೊಮ್ಮಕ್ಕಳನ್ನ ನೋಡಿದ ತಕ್ಷಣ ಫುಲ್ ಹತ್ಬಿಟ್ರು. ನನಗೂ ಭಯ ಆಯಿತು, ಫೋನೆಲ್ಲ ಇಟ್ಕೊಳ್ಳೋದು ಬೇಡ ಇವಾಗ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಆಲ್ಮೋಸ್ಟ್ ಮನೆ ಹತ್ರದಲ್ಲೇ ಇದ್ದೀವಿ. ಮತ್ತು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫೈನಲಿ ನಾವು ಬೆಂಗಳೂರಲ್ಲಿ ಇದ್ದೀವಿ. ಮಾತಾಡೋಕ್ಕೆ ಆಗಲಿಲ್ಲ ನನಗೂ, ಯಾಕಂದರೆ ಏರ್ಪೋರ್ಟಿಂದ ಮನೆಗೆ ಹೋದ್ವಿ. ಅಲ್ಲಿ ಕಂಡೀಷನ್ ನೋಡಿ ನನಗೆ ವಿಡಿಯೋ ಮಾಡೋಕ್ಕೂ ಆಗಿಲ್ಲ. ಸೊ 1 ವಾರ ಅಲ್ಲಿದ್ವಿ. 1 ವಾರ ಆದಮೇಲೆ ನನಗೆ ಅಮ್ಮನ ಮನೆಗೆ ಬಂದಿದ್ದೀವಿ. ಬಸ್ಸಲ್ಲಿ ಬಂದ್ವಿ, ನೆನ್ನೆ ಫುಲ್ಲು ರೆಸ್ಟ್ ಮಾಡಿದ್ದಾಯಿತು. ಇವಾಗ 1 ವಾರ ಹೈದ್ರಾಬಾದಲ್ಲಿದ್ವಿ, ಇವಾಗ ಬೆಂಗಳೂರಿಗೆ ಬಂದ್ವಿ. ಸೊ ಇವಾಗ ನೆನ್ನೆ ಫುಲ್ಲು ರೆಸ್ಟ್ ಮಾಡಿದ್ದಾಯಿತು. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೇ 3 ಜನ ತಲೆ ಸ್ನಾನ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ.
ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ನೆಕ್ಸ್ಟು ಇವು ಬಂಗಾರಿಗೆ ಮಸಾಲೆ ದೋಸೆ ಬೇಕಂತೆ. ಸೊ ನಾವು ಅಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ನಮಗೆ ಅಲ್ಲೆಲ್ಲೂ ಹೋಗೋಕ್ಕಾಗಲಿಲ್ಲ, ಇದೆಯಾ ಇಲ್ವಾ ಅಂತ ನಮ್ಗೆ ಗೊತ್ತೇ ಆಗಲಿಲ್ಲ. ಸೊ ಹಾಗಾಗಿ ಫಸ್ಟು ಇಲ್ಲಿಗೆ ಹೋಗ್ಬಿಟ್ಟು ಹಂಗೆ ಕರ್ಕೊಂಡೋಗಿ ಮಸಾಲೆ ದೋಸೆ ತಿನ್ನಿಸ್ಕೊಂಡು ನೆಕ್ಸ್ಟ್ ಅದಾದಮೇಲೆ ನಮ್ಮ ಚಿಕ್ಕತ್ತೆ ಮನೆಗೆ ಹೋಗ್ಬಿಟ್ಟು ಹಾಗೆ ಬರೋದು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಇನ್ನು ಅಮ್ಮ ಇಲ್ಲ, ಹೊರಗಡೆ ಹೋಗಿದ್ದಾರೆ. ಸೊ ಅವ್ರು ಬರೋಷ್ಟರಲ್ಲಿ ನಾವು ಇದೆಲ್ಲ ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ. ಓಕೆ ಫ್ರೆಂಡ್ಸ್, ಮತ್ತೆ ಆಮೇಲೆ ಸಿಗ್ತೀವಿ, ದೇವಸ್ಥಾನದಲ್ಲಿ ಸಿಗ್ತೀವಿ. ಬಾಯ್ ಬಾಯ್. ಸೊ ನಾನು ಅವಾಗಲೇ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ, ಅದೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರೋಂಥದ್ದು. ನನಗೆ ಇಲ್ಲಿ ಫ್ರೆಶ್ ಹೂವುಗಳನ್ನ ನೋಡ್ತಾ ಇದ್ರೆ ಅದೇನೋ ಒಂಥರ ಸಂತೋಷ ಆಗ್ತಿತ್ತು. ನಮಗಿಲ್ಲೆಲ್ಲ ರೂಢಿ ತಪ್ಪೋಗಿದೆ ಅಲ್ಲ, ಸುಮಾರು ದಿನ ಆಯಿತು ಹೂವು ಈ ಥರ ನೋಡಿ. ತುಳಸಿ ಹಾರಗಳು ಮತ್ತು ಸುಗಂಧರಾಜ ಹೂವು, ಮಲ್ಲಿಗೆ ಹೂವು ಎಲ್ಲ ಸುಮಾರು ಹೂವು ತೊಗೊಂಡೆ ನಾನು. ನನಗೆ ತೃಪ್ತಿ ಆಗಬೇಕು, ದೇವ್ರಿಗೆ ಅಷ್ಟು ಹೂವು ಕೊಡಬೇಕು ಅಷ್ಟು ಹೂವು ತೊಗೊಂಡು ನೆಕ್ಸ್ಟ್ ಇವಾಗ ನಾವು ದೇವಸ್ಥಾನ ಒಳಗೆ ಹೋಗ್ತಾ ಇದ್ದೀವಿ. ತುಂಬ ಒಂಥರ ಪಾಸಿಟಿವ್ ವೈಬ್ಸು, ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಗುರುವಾರ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದೆ ಮಾವಂಗೋಸ್ಕರ. ಶುಕ್ರವಾರ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋದೆ ವಿದ್ಯಾರಣ್ಯಪುರದಲ್ಲಿ. ಅದಾದಮೇಲೆ ಸುಮಾರು ಒಂದು ವಾರ ಈ ಥರ ದೇವಸ್ಥಾನಗಳಿಗೆಲ್ಲ ಓಡಾಡಿದ್ದಾಯಿತು. ಬಟ್ ಹೇಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಕಳಿಸಿ ಸರ್, ಹಂಗೆ ಕಳಿಸಿ ಮುಂದಕ್ಕೆ ನಡಿ. ವಯಸ್ಸಾಗಿರೋ ಅವಕಾಶ ಮಾಡ್ಕೊಡಿ, ಕಳಿಸಿ ಮುಂದೆ. ಮೂರು ರೌಂಡ್ ಪೂಜೆ ಮಾಡಿ ಹೋಗ್ತಾ ಇರ್ಬೇಕು ಮುಂದೆ. ಬನ್ನಿ ಬಾ, ಇಸ್ಕೋ ಕುಡಿಬೇಕು, ತಗೋಬೇಕು. ರೈಟ್ ಹ್ಯಾಂಡ್ ನೆತ್ತಿ ಮೇಲೆ ರೈಟ್ ಹ್ಯಾಂಡ್ ಅಂದ್ರೆ ಅವರು ಲೆಫ್ಟ್ ಹ್ಯಾಂಡ್ ಅಕ್ಕ ಇಲ್ಲಿ ಇಟ್ಕೋ, ಮಾಮಿ ಪ್ರಸಾದ ಬೇಡ ಅನ್ಬಾರ್ದು, ಎತ್ಕೋ. ಥ್ಯಾಂಕ್ ಯು ಮಗ್ನೆ. ಬಾ, ಎಲ್ಲಿ ಬಾ, ಈ ಕಡೆ ಬಾ, ಗಾಡಿ ಬರುತ್ತೆ ನೋಡ್ಕೋಬೇಕು. ಆ ಸೈಡ್ ಹೊಟ್ಟೋಗೋಣ ಗಾಡಿ ಹತ್ರ, ಅಲ್ಲಿ ಅವ್ರ ಅಡ್ರೆಸ್ ಇದೆಯಲ್ಲ, ಅಲ್ಲಿ ಹೋಗೋಣ. ನಡೀರಿ ಹೋಗ್ಕೋಬೇಕು, ನಡೀರಿ ಬಾ, ಬಂದ್ಬಿಡು, ಈ ಕಡೆ ಬಂದ್ಬಿಡು. ಬನ್ನಿ, ಕುಂಕುಮ ಇದೆ. ಇಟ್ಕೊ ಮಗನೇ ಕೈಲಿ, ನಾನು ಕುಂಕುಮ ಇಡ್ತೀನಿ. ಸರಿ, ಓಕೆ, ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ನಿಮ್ಮ ಹೆಸರು? ಇಲ್ಲ, ನಾನೇ ಕಾಲ್ ಮಾಡ್ತೀನಿ ಹೋಗಿ ಮನೆಗೆ. ಓಕೆ, ಥ್ಯಾಂಕ್ ಯು. ಓಹ್ ಸಾರಿ, ಇಷ್ಟ ಆಯ್ತಾ ಪ್ರಸಾದ? ಹೆಂಗೆ ನಮ್ಮ ಇಂಡಿಯಾ? ನನಗೆ ಪ್ರಸಾದ ತುಂಬ ಇಷ್ಟ. ಮಸಾಲೆ ದೋಸೆಗೆ ಹೋಗ್ತೀವಿ ಇವಾಗ. ಕೇಳಿಸ್ಕೊಡಿ, ಹೆಂಗಿದೆ ನಮ್ಮ ಇಂಡಿಯಾ? ನಮ್ಮ ಆದ್ಯ ಹೇಳಿದ್ ಮಾತು ಇದನ್ನೇ ಕೊಡಿಸ್ಬೇಕಾ? ಕೊಡಿಸ್ತೀನಿ, ಹೇಳ್ರಪ್ಪ ಹೆಂಗಿದೆ ನಮ್ಮ ಇಂಡಿಯಾ ಅಂತ. ಸೂಪರ್. ನಿಮ್ಗೆ ಅಮೇರಿಕಾ ಇಷ್ಟನಾ, ಇಲ್ಲಿ ಇಷ್ಟ ಆಯ್ತಾ? ಎರಡು ಇಷ್ಟನಾ ನಿನಗೆ? ನಿಂಗೆ ಎರಡು ಇಷ್ಟನಾ? ಸೂಪರ್. ಚೆನ್ನಾಗಿದೆ ಪ್ರಸಾದ. ನೋಡಿ, ಅಲ್ಲಿ ಪ್ರಸಾದಕ್ಕೂ ಕಾಸು ಕೊಟ್ಟು ತಗೋಬೇಕು. ತುಂಬ ಚೆನ್ನಾಗಿದೆ. ತಿನ್ಕೊಳ್ಳಿ, ಹೋಗೋಣ ಅಷ್ಟು ಹೋಟೆಲ್ಗೆ. ಓಕೆ,
ಭಾಗ್ಯ ಏನು ಬೇಕು? ಮಸಾಲೆ ದೋಸೆ, ಇಡ್ಲಿ, ಮಸಾಲೆ ದೋಸೆ ಹೇಳಿದ್ವಲ್ಲ ನಿಂಗೆ ಬಂಗಾರು. ನಮ್ಮ ಬಂಗಾರು ಫೇವ್ರೆಟ್. ಇದು ಯಾವ ಹೋಟೆಲ್ ಅಂತ ನಿಮಗೆ ಸುಮಾರು ಜನ ಗೆಸ್ ಮಾಡ್ಬೋದು. ಗೆಸ್ ಮಾಡಿರಿ, ನೆಕ್ಸ್ಟ್ ವ್ಲಾಗಲ್ಲಿ ನಾನು ಖಂಡಿತ ಹೇಳ್ತೀನಿ ಇವತ್ತು ಎಲ್ಲೆಲ್ಲಿ ಓಡಾಡಿದೆ ಅನ್ನೋದು. ಮಕ್ಕಳಿಗೆ ಇಲ್ಲಿ ಮಸಾಲೆ ದೋಸೆ ತುಂಬಾ ಇಷ್ಟ ಆಗುತ್ತೆ ಅವ್ರಿಗೆ, ಹಾಗಾಗಿ ಮಸಾಲೆ ದೋಸೆ ಕೊಡ್ಸೋಕ್ಕೆ ಕರ್ಕೊಂಡು ಬಂದೆ. ಅವರು ತಿಂದರು. ಅದಾದಮೇಲೆ ರೋಸ್ ಮಿಲ್ಕ್ನ ಬೈಟು ಮಾಡಿದೆ, ಅದನ್ನು ಕೂಡ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ರು, ಅದರಿಂದ ಸರಿಯಾಗಿ ಕುಡಿಲಿಲ್ಲ. ಆದ್ಯಂದು ನಾನು ಕುಡಿದೆ, ಬಂಗಾರದ ಹೆಂಗೋ ಅವಳು ಅಡ್ಜಸ್ಟ್ ಮಾಡ್ಕೊಂಡು ಕುಡಿದ್ಲು. ಈ ಹೋಟೆಲಿಂದ ನೆಕ್ಸ್ಟು ನಾವು ನಮ್ಮ ಚಿಕ್ಕತ್ತೆ ಮನೆಗೆ ಹೋದ್ವಿ. ಅಂದರೆ ನನ್ನ ಹಸ್ಬೆಂಡ್ ಅವರ ಚಿಕ್ಕಪ್ಪ ಅವ್ರ ಮನೆಗೆ ಹೋಗಿದ್ದು. ಇದಾದಮೇಲೆ ನೆಕ್ಸ್ಟ್ ಡೇನೇ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜಸ್ ಬರೋಕ್ಕೆ ಶುರು ಆಯಿತು. ಬೆಂಗಳೂರಿಗೆ ಬಂದಿದ್ದೀರಾ, ಯಾಕೆ ಇಂಡಿಯಾದಿಂದ ವ್ಲಾಗ್ಸ್ಗಳು ಹಾಕ್ತಾ ಇಲ್ಲ, ಬೇಗ ವ್ಲಾಗ್ಸ್ ಹಾಕಿ ಅಂತ. ತುಂಬ ಖುಷಿ ಆಯಿತು, ರೆಕಗ್ನೈಸ್ ಮಾಡಿದ್ದೀರಾ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ನಾವು ಚಿಕ್ಕತ್ತೆ ಮನೆಗೆ ಬಂದ್ವಿ. ಸ್ವಲ್ಪ ವಿಡಿಯೋ ಇಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ ಅಷ್ಟೇ. ಇಲ್ಲ ಇಲ್ಲ ಬಿಡು, ತೆಗಿಬೋದು ಹಂಗೆ ಬಿಡು. ನಡೀರಿ, ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಅಲ್ವಾ? ಮಾತಾಡಿ ಈ ಕಡೆ ಇನ್ನ ಮೇಲೆ ನೋಡ್ಬಿಟ್ರು. ನಾನು ಯೂಟ್ಯೂಬ್ಗೆ ನಡಿಯಪ್ಪ, ಹಿಂದೆ ಬಿದ್ಬಿಡ್ತೀಯ, ಹಿಂದೆ ಹುಷಾರು. ನಡಿ. ಎತ್ತೋಳು ಸಾಕು. ಅಯ್ಯೋ, ನಮ್ಮ ಆದ್ಯ ಎಲ್ಲೋದ್ರೂ ಶೂ ಸರಿ ಮಾಡ್ಕೊಂಡಿರೋದೇ ಆಗುತ್ತೆ. ಹಾಂ, ವಿಡಿಯೋ ಮಾಡ್ತೀನಿ ಅಂತ ಅವ್ರಿಗೆ ಹೇಳ್ತಾ ಇದ್ದೆ. ಅವ್ರ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತೀನಿ. ಅವರು ಅಷ್ಟೇ ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ಅದ್ರ ಬಗ್ಗೆ ಎಲ್ಲ ಮುಂದಿನ ಬ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಇದು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಸಾಯಂಕಾಲವರೆಗೂ ಇದ್ದು ಆಮೇಲೆ ಅಮ್ಮನ ಮನೆಗೆ ಬಂದಿದ್ದಾಯಿತು. ನಾನು ಆಗಲೇ ಹೇಳ್ದಂಗೆ ಮತ್ತೆ ದೇವಸ್ಥಾನಗಳಿಗೆ ಓಡಾಡಿದ್ದಾಯಿತು. ಮತ್ತು ಶುಕ್ರವಾರ ಶನಿವಾರ ಎಲ್ಲ, ಇದು ಭಾನುವಾರ ಅಮ್ಮ ಕೈಮಾ ಸಾರು ಮತ್ತು ಅನ್ನ, ಬಿಸಿ ಬಿಸಿ ಅನ್ನ ಮಾಡಿದರು. ಯಾಕಂದರೆ ನನಗೆ ಕೈಮಾ ಸಾರು ಅಂದರೆ ತುಂಬಾ ಇಷ್ಟ. ಮಟನ್ ಹಾಕಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನನಗೆ ಇಷ್ಟು ಚೆನ್ನಾಗಿ ಮಾಡೋಕ್ಕೆ ಬರೋದೇ ಇಲ್ಲ. ಮೋರ್ ಓವರ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಅಮ್ಮ ನಂಗೆ ಎಷ್ಟೊಂದು ಸರಿ ಹೇಳ್ಕೊಟ್ಟಿದ್ದಾರೆ, ಆದರೆ ನಾನು ಒಬ್ಬಳೇ ಯಾವತ್ತೂ ಮಾಡಿಲ್ಲ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ, ನನಗಿಷ್ಟ ಅಂತ ಹೇಳಿಬಿಟ್ಟು ಪಾಪ ಅವತ್ತು ಕೈಮಾ ಸಾರು ಮಾಡಿದರು. ಸೊ ಭಾನುವಾರ ಒಂದು ದಿನ ನಾವು ಎಲ್ಲೂ ಹೋಗ್ದಿರ ಮನೇಲೇ ಉಳ್ಕೊಂಡ್ವಿ. ಬೆಂಗಳೂರಲ್ಲಿ ವ್ಲಾಗ್ಸ್ ಮಾಡಿಲ್ಲ ಅನ್ನೋದು ಒಂದೇ ಅಲ್ಲ, ಅಮ್ಮನ ಜೊತೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಗಲಿಲ್ಲ. ತುಂಬ ಕಮ್ಮಿ ಸಮಯ ಇದ್ದಿದ್ದು, ಅದು ಕೂಡ ಶೇರ್ ಮಾಡ್ತೀನಿ, ಎಲ್ಲನೂ ಹೇಳ್ತೀನಿ ನಿಮ್ಮ ಹತ್ರ. ಇನ್ನೊಂದು ಕಡೆ ಹಸ್ಬೆಂಡ್ ಮತ್ತೆ ರಿಟರ್ನ್ ಹೋಗ್ಬಿಡೋಣ, ಬೇಗ ಏನೇನು ಕೆಲಸಗಳಿದೆ ಎಲ್ಲ ಮುಗಿಸ್ಬಿಡು ಅಂತ ಹೇಳ್ತಾನೆ ಇದ್ದರು. ಅಂದರೆ ಇವಾಗ ಅವ್ರಿಗೆ ಹೇರ್ ಕಟಿಂಗ್ ಆಗಿರ್ಬೋದು, ಡೆಂಟಿಸ್ಟ್ ಅಪಾಯಿಂಟ್ಮೆಂಟ್ಗಳಾಗಿರ್ಬೋದು, ನಾರ್ಮಲ್ ಏನೇನಿದೆ ಎಲ್ಲ ಬೆಂಗಳೂರಲ್ಲಿ ಕೆಲಸಗಳು ಮುಗಿಸ್ಕೊಂಬಿಡು ಬೇಗ, ಯಾವಾಗ ಹೊರಡ್ತೀವೋ ಗೊತ್ತಿಲ್ಲ ಅಂತಲೇ ಇದ್ದರು. ಹಾಗಾಗಿ ನಾನು ಏನೇನು ಕೆಲಸಗಳಿತ್ತೋ ಎಲ್ಲನೂ ಒಂದೊಂದೇ ಟೈಮ್ ಸಿಕ್ಕಿದಾಗ ಮಾಡ್ಕೊತಾ ಇದ್ದೀನಿ. ಹೋಗಣ್ವಾ? बट सेम है वो दोनों, ठीक है. उसमें लेंथ थोड़ा कम है, इसमें थोड़ा ज़्यादा है. ಇದು ಮತ್ತೆ ಬುಧವಾರ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಕ್ಕಳನ್ನ ಹೇರ್ ಕಟ್ಗೆ ಕರ್ಕೊಂಡು ಬಂದಿದ್ದೀನಿ. ಇವತ್ತಿನ ಡೇಟ್ ಬಂದು 17ನೇ ತಾರೀಕು. ಸೊ ನಾನು ಯಾಕೆ ಡೇಟ್ನ ನೀಟಾಗಿ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಗೊತ್ತಾಗ್ತಾ ಹೋಗುತ್ತೆ, ನನ್ನ ವ್ಲಾಗ್ಗಳು ನೆಕ್ಸ್ಟು ನಿಮ್ಗೆ ಗೊತ್ತಾಗಬೇಕು, ಅದಕ್ಕೋಸ್ಕರ. ಮುಂದೆ ಬೇಡಮ್ಮ. ಆಯಿತು, ಮುಂದೆ ಬೇಡ, ಕಡೆ ತೋರಿಸಪ್ಪಲ್ಲ. ಫೋಟೋದಲ್ಲಿ ನೋಡಿದ್ರಿ ಅಲ್ವಾ, ಆ ಥರ ಆದ್ಯನ್ಗೆ ಎಲ್ಲಿ ಕಟ್ ಮಾಡಿಸ್ಬಿಡ್ತೀನಿ ಅಂತ ತುಂಬಾ ಟೆನ್ಷನಲ್ಲಿ ಇದ್ಲು. ನಂಗೆ ಬೇಡ ಅಂತ ಹಠ ಮಾಡ್ತಾ ಇದ್ಲು. ಅವ್ರು ಬಿಡಿಸ್ತಾರೆ ನೀಟಾಗಿ, ವಾಟರ್ ಸ್ಪ್ರೇ ಮಾಡಿ, ಒಂಚೂರು ನೋವಾಗಲ್ಲ. ಬಂಗಾರ ನೋವಾಗ್ತಿದ್ಯಾ?
ಓ ಸುಮ್ಮನೆ ಅವ್ನು ಹಂಗೆ ಎದುರಿಸಿರೋದು. ಏನೋ ಅದು ನನ್ನ ಮೊದಲು ಅವನಿಗೂ ನಾನು ಸಿಕ್ಕಿಸ್ಕೊಂಡಿದ್ದೆ. ಹ್ಞೂ ಹ್ಞೂ ಅಕ್ಕನಾ ನೀನು ಕ್ಯೂಟಾಗೆ ಕಾಣಿಸ್ತೀಯ. ನೀನು ಸೆಲೆಕ್ಟ್ ಮಾಡಿ ನಿಮಗೆ ಯಾವ ಇಷ್ಟ ಆಗುತ್ತೆ ನಾನು ತೋರಿಸ್ತೀನಿ ಅಂತ ಅಮ್ಮ ಸೆಲೆಕ್ಟ್ ಮಾಡಿ ನೀನು ಸೆಲೆಕ್ಟ್ ಮಾಡ್ತಾ ನಾನು ಸೆಲ್ಫ್ ಹೇರ್ ಕಟ್ ಮಾಡಿಕೊಂಡು ಕೂದಲು ಉದ್ದ ಇತ್ತು, ನಿಮಗೆ ಹಳೆ ವ್ಲಾಗ್ಗಳಲ್ಲಿ ನೋಡಿರ್ಬೋದು. ತುಂಬ ಹಾಳು ಮಾಡಿ ಮತ್ತೆ US ಅಲ್ಲಿ ಒಂದು ಸಲೂನ್ಗೆ ಹೋದೆ, ಅಲ್ಲಿ ತುಂಬ ಶಾರ್ಟ್ ಹೇರ್ ಮಾಡಿಬಿಟ್ಟಿದ್ರು. ಹೇರ್ ಕಟ್ಟು ಚೆನ್ನಾಗೇ ಇರಲಿಲ್ಲ. ಅದಾದಮೇಲೆ ತುಂಬಾ ಹೇರ್ ಲಾಸ್ ಕೂಡ ಆಯಿತು. ಅಂದರೆ US ಹೋದ್ಮೇಲೆ ತುಂಬ ಹೇರ್ ಲಾಸ್ ಆಗಿದೆ. ಆದರೂ ಇನ್ನೂ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು. ಸುಮ್ಮನೆ ರಿಸ್ಕ್ ಯಾಕೆ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಮಕ್ಳಿಗೆ ಮಾಡೋಕ್ಕೆ ಹೋಗಿರಲಿಲ್ಲ. ಸ್ವಲ್ಪ ಟ್ರಿಮ್ ಮಾಡಿಸ್ಬೇಕಲ್ವ ಹೇರ್ ಅಂತ ಅಂದ್ಬಿಟ್ಟು ಹೆಂಗೂ ಬೆಂಗಳೂರಿಗೆ ಬಂದಿದ್ದೀನಿ, ನೀಟಾಗಿ ಹೇರ್ ಕಟ್ ಮಾಡಿಸ್ಬಿಡೋಣ, ಮತ್ತು ನೆಕ್ಸ್ಟು ಬರೋವರೆಗೂ ಆಗುತ್ತೆ ಅಂತ. ಓ ಫುಲ್ ಸೆಟ್ ಆಗಿಬಿಟ್ಟಿದೆ. ಇಲ್ಲಿರೋಕ್ಕೆ ಕಷ್ಟಪಡ್ತಾ ಇದ್ದಾರೆ ಇವಾಗ. ತಲೆ ಮಗ್ಸು ಹೇಳೋದೇ ಮರ್ತ್ಬಿಟ್ಟಿದೆ. ಇವತ್ತಿನ ಬೆಳಗ್ಗೆ ನಾನು ದೊಡ್ಡಮ್ಮ ಮನೆಗೆ ಬಂದಿದ್ದೆ. ಅಜ್ಜಿ ಊರಿಂದ ಬಂದಿದ್ದರು, ನನ್ನ ನೋಡಬೇಕು ಅನ್ನೋದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ಅವರೂ ಮಾತಾಡಿಸ್ಕೊಂಡು ನಮ್ಮ ದೊಡ್ಡಮ್ಮ ಅಣ್ಣ ಅಲ್ಲೆಲ್ಲ ಮಾತಾಡಿಸ್ಕೊಂಡು ಹೀಗೆ ಸ್ಟಾರ್ಟಿಂಗ್ ಒಂದು ವಾರದಲ್ಲೇ ನಾನು ಓಡಾಡಿದ್ದು. ಒಂದು ಸ್ವಲ್ಪ ಅಮ್ಮನ ಮನೆ, ದೊಡ್ಡಮ್ಮನ ಮನೆ, ಅಜ್ಜಿನ ಮಾತಾಡಿಸಿದ್ದು, ಈ ಥರ ಎಲ್ಲ ಆಯಿತು. ಸೊ ಅಲ್ಲಿಂದ ಇವಾಗ ನನ್ನ ತಂಗಿ ಜೊತೆ ಬಂದಿರೋದು ನಾನು, ನಮ್ಮ ದೊಡ್ಡಮ್ಮನ ಮಗಳು ಇವರು. ಸೊ ಹೇರ್ ಕಟ್ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು 2 ಗಾಡಿನಲ್ಲಿ ಮಕ್ಕಳನ್ನಿಬ್ಬರನ್ನು ಕೂರಿಸ್ಕೊಂಡು ಬಂದಿದ್ದಾಯಿತು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಯಾವುದೋ ಒಂದು ಸುಮ್ಮನೆ ಸೆಲೆಕ್ಟ್ ಮಾಡಿದ್ವಿ, ಈ ಥರದ್ದೇ ಬೇಕು ಅಂತ ಏನಲ್ಲ. ಆದ್ಯಂಗೂ ಅಷ್ಟೇ ಸ್ವಲ್ಪ ಶಾರ್ಟ್ ಆಗಿರಲಿ ಹೇರ್ ಅಂತ ಮಾಡಿಸಿದ್ದು. ಆದರೆ ನಮ್ಮ ಆದ್ಯ ಅವಳಿಗೆ ಯಾವ ಥರ ಬೇಕೋ ಅದೇ ಥರ ಹೇರ್ ಕಟ್ ಮಾಡಿಸ್ಕೊಂಡಿದ್ದಾಳೆ. ಸ್ನೇಹ ಲೋಕ ಕನ್ನಡ ವ್ಲಾಗ್ಸ್ ನೋಡ್ತಿರಲ್ವ, ಅದರಲ್ಲಿ ಸ್ನೇಹ ಮಗಳು ಚೆರ್ರಿ ಇದ್ದಾಳಲ್ಲ, ಅವಳು ಹೇರ್ ಕಟ್ ಮಾಡಿಸ್ಬೇಕಂತ ನನಗಿಷ್ಟ ಆಯಿತು. ತುಂಬ ಕ್ಯೂಟಾಗಿದೆ ಅಲ್ವಾ, ಅದು ಸ್ನೇಹನೇ ಮಾಡೋದಂತೆ. ನಾನಿಲ್ಲಿ ಸರಿ ಮಾಡಿಸೋಣ ಅಂತ ಕೇಳಿದ್ರೆ ಅವಳಿಗೆ ಆ ಥರ ಬೇಡವಂತೆ. ಮತ್ತು ಇವರು ಹೇಳಿದ್ರು ಅವಳಿಗೆ ಅಷ್ಟು ಸಿಲ್ಕಿ ಹೇರ್ ಇಲ್ಲ, ಬೇಡ ಅಂತ ಹೇಳ್ಬಿಟ್ಟು. ಈ ಥರ ವೇವಿ ಹೇರ್ ಇರೋಂಥವ್ರಿಗೆ ಆ ಹೇರ್ ಸ್ಟೈಲ್ ಸೂಟ್ ಆಗಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ಥರನೇ ಮಾಡಿಸ್ಬಿಟ್ಟೆ. ಹೌದು, ಅಕ್ಕಂಗೆ ತುಂಬ ಉದ್ದ ಇತ್ತಲ್ವ ಕೂದಲು. ಅಕ್ಕನ ಕೂದಲು ನೋಡಿದ್ರೇನಾ, ನಿನ್ನ ನೋಡಿದ್ರೇನಾ? ನಿಮ್ಗೆ ಅನ್ನಿಸ್ಬೋದು ತುಂಬ ಡ್ರ್ಯಾಗ್ ಮಾಡ್ತಾ ಇದ್ದಾರೆ ವಿಡಿಯೋ ಅಂತ ಹೇಳ್ಬಿಟ್ಟು. ಯಾಕಂತ ಅಂದರೆ ನಾನು ತುಂಬ ಕಮ್ಮಿ ಟೈಮ್ ತೆಗೆದಿರೋದು ಬೆಂಗಳೂರಲ್ಲಿ. ನಿಮಗೆ ವಿಡಿಯೋ ನಾನು ಕಂಪ್ಲೀಟಾಗಿ ಮುಗಿದ್ಮೇಲೆ ಗೊತ್ತಾಗುತ್ತೆ. ನನಗೆ ಪ್ರತಿಯೊಂದು ಕ್ಲಿಪ್ಪಿಂಗ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನನಗೆ, ಮಿಸ್ ಮಾಡ್ಕೊಬಾರ್ದು ಅನ್ನೋದಕ್ಕೋಸ್ಕರ ಆದಷ್ಟು ನಾನು ಕಟ್ ಮಾಡೋಕ್ಕೆ ಹೋಗಿಲ್ಲ. ತುಂಬ ಇತ್ತು, ಕಟ್ ಮಾಡಿದ್ದೀನಿ, ಬಟ್ ಆದಷ್ಟು ಇರಲಿ ಅನ್ನೋದಕ್ಕೋಸ್ಕರ ಹಾಗೆ ಬಿಟ್ಟಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಮತ್ತು ನಾನು ಇವಾಗ ಬುಧವಾರ ಅಂತ ಹೇಳಿದೆ ಹೇರ್ ಕಟ್ ಮಾಡಿಸೋದಕ್ಕೆ. ಇದಾದಮೇಲೆ ಸಾಯಂಕಾಲವರೆಗೂ ನಾನು ನಮ್ಮ ದೊಡ್ಡಮ್ಮ ಮನೆಯಲ್ಲೇ ಇದ್ದೆ. ತಂಗಿ ಮಕ್ಕಳು ಎಲ್ಲರೂ ಆಟ ಆಡಿಕೊಂಡು ಅವತ್ತಿನ ದಿನ ಎಲ್ಲ ಅಜ್ಜಿ ಹತ್ರ ಮಾತಾಡಿಕೊಂಡು ಹಾಗೆ ಅಲ್ಲೇ ಉಳ್ಕೊಂಡ್ಬಿಟ್ಟೆ. ಅದಾದಮೇಲೆ ನನಗೆ ರಾತ್ರಿ ನನ್ನ ಹಸ್ಬೆಂಡ್ ಕಾಲ್ ಮಾಡಿದ್ರು. ನಾಳೆ ಬೆಳಗ್ಗೆನೇ, ಅಂದರೆ ಇವತ್ತು ನೈಟು ಹೊರಟಿ ನಾವು ನಾಳೆ ಬೆಳಗ್ಗೆನೇ ಬರ್ತಾಯಿದ್ದೀವಿ ಬೆಂಗಳೂರಿಗೆ ಮಾವನ ಕರ್ಕೊಂಡು ಅಂತ ಹೇಳ್ಬಿಟ್ಟು. ಯಾಕಂತ ಅಂದರೆ ತುಂಬ ಹುಷಾರಿರಲಿಲ್ಲ. ಸೊ ಡಾಕ್ಟರ್ಸು ಕೂಡ ಇಲ್ಲ, ಅವರ ಅಂದರೆ ಈಗ ಬೆಂಗಳೂರಲ್ಲಿ ಮಾವ ಇದ್ದಿದ್ದಲ್ವ, ಸೊ ಅವ್ರ ಮನೆಗೆ ಕರ್ಕೊಂಡು ಬಂದರೆ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವೇನು ಮಾಡಿದ್ವಿ, ಆ್ಯಂಬುಲೆನ್ಸಲ್ಲಿ ಇವತ್ತು ರಾತ್ರಿನೇ ಬರ್ತಾಯಿದ್ದೀವಿ ಅಂತ ಹೇಳಿದ್ರು. ಸೊ ಮನೆ ಕ್ಲೀನಿಂಗ್ ಮಾಡೋದೆಲ್ಲ ನಮಗೂ ಇತ್ತು. ಹಾಗಾಗಿ ನಾನು ಮಕ್ಕಳನ್ನೆಲ್ಲ ನನ್ನ ತಂಗಿ ಮನೆಯಲ್ಲೇ ಬಿಟ್ಬಿಟ್ಟು ನಾನು ಬೆಳಗಿನ ಜಾವ 4 ಗಂಟೆಗೆ ನಮ್ಮ ಮಾವನ ಮನೆಗೆ ಹೊರಟ್ಬಿಟ್ಟೆ. ಸುಮಾರು ದಿನದಿಂದ ಮನೆಯೆಲ್ಲ ಕ್ಲೋಸ್ ಮಾಡಿದ್ದರಿಂದ ಕ್ಲೀನ್ ಮಾಡಿಸ್ಬೇಕಾಗಿತ್ತು. ಇನ್ನು ಅರ್ಬನ್ ಕ್ಲಾಪ್ ಅವ್ರಿಗೆ ಹೇಳೋಣ ಅಂತ ಅಂದ್ಕೊಂಡ್ರೆ ತುಂಬ ಲೇಟಾಗಿ ಬರ್ತಾರೆ. 6:30 ಅಷ್ಟರಲ್ಲಿ ಅವರು ಬಂದ್ಬಿಡೋದ್ರಿಂದ ಕ್ಲೀನ್ ಮಾಡಬೇಕು ಅಂತ ಬೆಳಗ್ಗೆನೆ. ಅದಲ್ಲದೆ ಕೀನ ಹೈದ್ರಾಬಾದಲ್ಲಿ ಬಸ್ಸಲ್ಲಿ ಕೊಟ್ಟು ಕಳಿಸ್ತಾಯಿದ್ರು. ನನಗೆ ಅಪ್ಪ ಕಲೆಕ್ಟ್ ಮಾಡ್ಕೊಂಬಂದು ಕೊಟ್ಟರು. ನನಗೆ ಹೆಲ್ಪ್ ಮಾಡೋಕ್ಕೆ ನನ್ನ ಚಿಕ್ಕತ್ತೆ ಮಗಳು ಮತ್ತು ನಮ್ಮ ದೊಡ್ಡ ಅಕ್ಕ, ಅಂದರೆ ನನ್ನ ಹಸ್ಬೆಂಡ್ ಅವರ ದೊಡ್ಡ ಅಕ್ಕ ಬಂದಿದ್ದರು. ಸೊ ಎಲ್ಲರೂ ಸೇರಿಕೊಂಡು ಅವ್ರು ಬರೋಷ್ಟರಲ್ಲಿ ಬೇಗ ಬೇಗ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರೆಡಿಯಾಗಿ ಇಟ್ಕೊಂಡಿದ್ವಿ ನೆಕ್ಸ್ಟ್ ಡೇ. ಆಮೇಲೆ ನಾರ್ಮಲ್ ಹೇರ್ ಆಗ್ಬಿಡುತ್ತೆ. ಅದೇ
ಹೇರ್ ಕಟ್ ಒಂಥರ ಇಷ್ಟ ಆಯಿತು. ಆದರೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಇವಾಗೇನೋ ನೀವು ನೀಟಾಗಿ ಸೆಟ್ ಮಾಡಿ ಕೊಡ್ತೀರಾ, ಒಂದು ವಾಶ್ ಆದಮೇಲೆ ಅದು ಫುಲ್ಲು ಚೇಂಜ್ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ಅವರು ಹೇಳ್ತಾಯಿದ್ರು, ಇಲ್ಲ ಮೇಂಟೈನ್ ಮಾಡಬೇಕಾಗತ್ತೆ ನೀವು ಅಂತ ಹೇಳ್ಬಿಟ್ಟು. ಮತ್ತು ಮಕ್ಕಳಿಗೆ ಹೇರ್ ವಾಶ್ ಮಾಡಿಸಿ ಅಂತೆಲ್ಲ ಹೇಳಿದ್ರು. ನಾನು ಚಿಕ್ಕ ಮಕ್ಕಳಲ್ವ, ನಾನು ಅದನ್ನೆಲ್ಲ ಮಾಡಿಸೋದಿಲ್ಲ ಅಂತ ಹೇಳಿದೆ. ಸೊ ಹಾಗಾಗಿ ಜಸ್ಟ್ ಹಂಗೆ ಹೇರ್ ಕಟ್ ಮಾಡಿಕೊಟ್ರು. ತುಂಬ ಪೇಷನ್ಸಿಂದ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಾನು ಇವ್ರದ್ದು ಅಡ್ರೆಸ್ ಕೊಡ್ತೀನಿ, ನೀವು ಯಾರಾದರೂ ಹತ್ತಿರದಲ್ಲಿ ಅದೇ ಪಕ್ಕ ಏರಿಯಾದಲ್ಲಿ ಇತ್ತು ಅಂತ ಅಂದರೆ ನೀವು ಹೋಗಿ. ನಾನು ಸುಮ್ಮನೆ ಹಾಗೆ ವಿಡಿಯೋ ಮಾಡ್ಕೊತಾ ಇದ್ನ. ಇವರು ಸುಮಾರು ವರ್ಷದಿಂದ ನನಗೆ ಗೊತ್ತು. ಇಲ್ಲಿ ಪ್ರೀತಿ ಅಂತ ಇದ್ದಾರೆ, ಅವರು ನನ್ನ ಆ್ಯಕ್ಚುಲಿ ರೆಗ್ಯುಲರಾಗಿ ಬರ್ತಾ ಇದೆ ಮೊದಲು. ನಾನಿಲ್ಲಿ ತುಂಬ ಕಮ್ಮಿ ನಾನು ಅಂದರೆ ಈ ಪಾರ್ಲರ್ಗೆಲ್ಲ ಬರೋಂಥದ್ದು ಬರೀ ಐಬ್ರೋಸು, ಹೇರ್ ಕಟ್ಟು, ಈ ಥರ ಸಿಂಪಲ್ ಥಿಂಗ್ಸ್ಗೆ ಬರ್ತಾ ಇದ್ದಿದ್ದು ನಾನು. ತುಂಬ ಫ್ರೆಂಡ್ಲಿ, ಹಾಗೆ ತುಂಬ ಪೇಷನ್ಸಿಂದ, ಎಷ್ಟು ಜನ ಕಸ್ಟಮರ್ಸ್ ಇದ್ದರೂ ಕೂಡ ಅವರು ನೀಟಾಗಿ ಪೇಷನ್ಸಿಂದ ಅಟೆಂಡ್ ಮಾಡ್ತಾರೆ ಅಂತ ಹೇಳ್ಬೋದು. ಸರ್ವಿಸ್ ತುಂಬ ಚೆನ್ನಾಗಿದೆ. ಸೊ ನೀವು ಯಾರಾದರೂ ಹತ್ರದಲ್ಲಿದ್ದರೆ ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಅವ್ರದ್ದು ಅಡ್ರೆಸ್ ಎಲ್ಲ ಕೂಡ ನಾನು ತೋರಿಸ್ತೀನಿ, ಲಾಸ್ಟಲ್ಲಿ ಒಂದ್ಸರಿ ಮೆನ್ಷನ್ ಮಾಡಿದ್ದೀನಿ. ನಾನು ಈ ಹೇರ್ ಕಟ್ ವಿಡಿಯೋ ಕಂಪ್ಲೀಟಾಗಿ ಯಾಕೆ ಹಾಕಿದ್ದೀನಿ ಅನ್ನೋದಾದರೆ, ನಿಮ್ಮಲ್ಲಿ ಯಾರಾದರೂ ಯೂಸ್ ಆಗ್ಬೋದು, ಯಾರಿಗಾದ್ರೂ ಮಕ್ಕಳಿಗೆ ನೀವೇ ಹೇರ್ ಕಟ್ ಮಾಡಿದ್ರೂ ಮಾಡ್ಬೋದು ಅನ್ನೋದಕ್ಕೋಸ್ಕರ ಒಂದು ಐಡಿಯಾ ಬರುತ್ತೆ ಅಲ್ವಾ. ಹಾಗಾಗಿ ಇನ್ನು ಆವಾಗಲೇ ಹೇಳ್ದಂಗೆ ನಮ್ಮ ಆದ್ಯ ಅಂತೂ ಅವ್ರ ಹತ್ರ ಹೇಳಿ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡಿದ್ದಾಯಿತು. ಬನ್ನಿ ನಮ್ಮ ಮೇಡಮ್ನ ಕೇಳೋಣ, ಇಷ್ಟ ಆಯಿತಾ, ನಿನ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ. ನಾನು ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದೆ, ಆ ಥರ ಎಲ್ಲ ನಾನು ಫೋಟೋದಲ್ಲಿ ತೋರಿಸಿದ್ರಿ ಅಲ್ವಾ, ಹಾಗೆ ಹೇರ್ ಕಟ್ ಮಾಡಿಬಿಡ್ತೀರಾ ಅಂತ ಹೇಳ್ಬಿಟ್ಟು. ನಾನು ಹೆಂಗೆ ಅಂದ್ಕೊಂಡಿದ್ದೀನೋ ಹಾಗೆ ಮಾಡಿದ್ದೀರಾ ಅಂತ ಎಲ್ಲ ಹೇಳ್ಬಿಟ್ಟು ಅವ್ರಿಗೂ ಕೂಡ ಎಷ್ಟು ಬೋಲ್ಡಾಗಿ ಆನ್ಸರ್ ಮಾಡ್ತಿದ್ಲು. ನಿಜ ಚೆನ್ನಾಗಿದ್ಯಾ? ಎಲ್ಲಿ ನಾನು ಐಬ್ರೋ ಮೇಲೆ ಇಲ್ಲಿವರೆಗೂ ಬ್ಯಾಂಗ್ ಮಾಡಿಸ್ತೀನಿ ಅಂತ ಭಯ ಆಯಿತು. ಇಷ್ಟ ಆಯ್ತು ತುಂಬ ಚೂರು. ನಾನೇನೋ ಹಿಂಗೆ ಮಾಡ್ಬಿಡ್ತೀರಾ ಅನ್ಕೊಂಡಿದ್ದೆ. ಸಕ್ಕತ್ ಹುಷಾರು ಅವಳು. ನಂದು ಹೇರ್ ಕಟ್ ಮಾಡಿದ್ರೆ ವಾಪಸ್ ಕೊಡ್ತಾರಾ? ಎಷ್ಟೊಂದು ಹೇರ್ ಲಾಸ್ ಹೋಗ್ಬಿಡುತ್ತೆ ನಂದು ಕೂದಲು, ವಾಪಸ್ ಕೊಡ್ತಾರಾ ಅಂತ ಇದೆಲ್ಲ ಕೇಳ್ತಿದ್ಲು. ತಗೊಂತೀಯಾ ನೀನು ಹೇರ್ ಎಲ್ಲ ತೊಗೊಂಡು ಹೋಗ್ತೀಯಾ? ಇಲ್ಲ ಹಾಕು, ಕೊಡು, ಕಿಪ್ ಕೊಡು ನನ್ನ ಕೈಲಿ. ಇವ್ರ ಹೆಸರು ಪ್ರೀತಿ ಅಂತ. ಕಾಲ್ ಮಾಡಿ ಬನ್ನಿ. ನಿಮ್ಮ ಹೆಸರು? ಅನ್ನಸ್. ಓಕೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನೀವು. ಓಕೆ, ಕಾಲ್ ಮಾಡಿ ಬನ್ನಿ. ಅವ್ರದ್ದು ನಂಬರ್ ಎಲ್ಲ ಮೆನ್ಷನ್ ಮಾಡ್ತೀನಿ. ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಸ್ವಲ್ಪ ಹೇರ್ ಸುಮ್ಮನೆ ಮಾಡ್ತೀನಿ, ಫುಲ್ ಬಿದ್ದೋಗ್ತಿದೆ. ನಾನು ಮನೆಗೆ ಹೋಗಿ ಮಾಡ್ತೀನಿ, ಓಕೆನಾ? ಹಾಂ. ಇನ್ನು ಇದು ಯಾವುದೇ ರೀತಿ ಕೊಲಾಬರೇಷನ್ ವಿಡಿಯೋ ಏನೂ ಅಲ್ಲ. ನಾನು ರೆಗ್ಯುಲರಾಗಿ ಬರ್ತಿದ್ದೆ, ಮಕ್ಕಳನ್ನ ಕರ್ಕೊಂಡು ಬಂದು ಹೇರ್ ಕಟ್ ಮಾಡಿಸ್ದೆ. ತುಂಬ ಚೆನ್ನಾಗಿ ಮಾಡಿದ್ರು. ಹಾಗೆ ಸುಮಾರು ವರ್ಷದಿಂದ ಗೊತ್ತಿರೋದ್ರಿಂದ ನಾನು ನಿಮಗೆ ಹಾಗೆ ಹೆಂಗೂ ನನ್ನ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡ್ತೀರಲ್ವ, ಇಲ್ಲೇ ಯಾರಾದರೂ ಸುತ್ತಮುತ್ತ ಇರೋರಿಗೆ ಯೂಸ್ ಆಗ್ಬೋದು ಅನ್ನೋದಕ್ಕೋಸ್ಕರ ಶೇರ್ ಮಾಡಿದ್ದು. ವಿಜಯನಗರ ಕ್ಲಬ್ ರೋಡ್ ಪಕ್ಕದ ರೋಡೇ ಬರುತ್ತೆ ಇದು. ಸೊ ಇವಾಗ ತನಿಷಾ ಅವರು ಒಂದು ಕುಪ್ಪನ್ ದಾಸ್ ಜ್ಯುವೆಲ್ರಿ ಶಾಪ್, ಸಿಲ್ವರ್ ಜ್ಯುವೆಲ್ರಿ ಶಾಪ್ ಒಂದು ಓಪನ್ ಮಾಡಿದ್ದಾರೆ ಅಲ್ವಾ. ಸೊ ಎಕ್ಸಾಕ್ಟ್ ಬ್ಯಾಕ್ ಸೈಡೇ ಬರುತ್ತೆ ಪಕ್ಕದ ರೋಡು. ಸೊ ಕಾಂಟ್ಯಾಕ್ಟ್ ಮಾಡಿ, ನನ್ನ ನಂಬರ್ ಶೇರ್ ಮಾಡಿದ್ದಲ್ವ ಸ್ಕ್ರೀನ್ ಮೇಲೆ, ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಅಡ್ರೆಸ್ ಕೂಡ ಹೇಳ್ತಾರೆ. ನಾನು ವೀಡಿಯೋಸ್ ಮಾಡ್ಕೋತಿದ್ದೆ ಅಲ್ವಾ, ಆವಾಗ ಹೇಳಿದೆ ನಾನು, ಅಂದರೆ ಅವರು ಅಮೆರಿಕಾಗೆ ಹೋದ್ಮೇಲೆಲ್ಲ ಹೆಂಗಿದೆ ಏನು ಅಂತೆಲ್ಲ ವಿಚಾರಿಸ್ಕೊತಾ ಇದ್ರು. ನಾನು US ಹೋಗೋ ದಿನವೂ ಕೂಡ ಬಂದು ಹೋಗಿದ್ದೆ ಇಲ್ಲಿ, ಹಾಗಾಗಿ ಎಲ್ಲ ಶೇರ್ ಮಾಡ್ತಿದ್ದೆ. ಅದಾದಮೇಲೆ ಯೂಟ್ಯೂಬ್ ಬಗ್ಗೆ ಹೇಳಿದೆ. ಸೊ ಇದು ಲಾಂಗ್ ವಿಡಿಯೋದಲ್ಲಿ ಹಾಕ್ತೀರಾ, ಶಾರ್ಟ್ ವಿಡಿಯೋದಲ್ಲೂ ಹಾಕಿ ಅಂತೆಲ್ಲ ಕೇಳ್ತಾಯಿದ್ರು, ಅದಕ್ಕೆ ಹೇಳ್ತಿದ್ದೆ. ತುಂಬ ಜನ ನಮ್ಮಂಥವ್ರಿಗೆ ಏನಾಗುತ್ತೆ ಅಂದರೆ ಶಾರ್ಟ್ ವಿಡಿಯೋಸ್ ಇಷ್ಟ ಆಗಲ್ಲ, ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂಥವ್ರಿಗೆ ಲಾಂಗ್ ವಿಡಿಯೋಸ್ ಹಾಕೋದು. ಓಕೆ, ಬಾಯ್ ಪ್ರೀತಿ. ನಡೀರಿ. ಇಬ್ಬರು 2 ಗಾಡೀಲಿ ಬಂದಿದ್ವಿ. ರೆಡ್ ಆ್ಯಂಡ್ ಬ್ಲ್ಯಾಕ್ ಡಿಯೋ ಬಂದ್ಬಿಟ್ಟು ನನ್ನ ಮೊದಲನೇ ಗಾಡಿ. ನಾನು 2009 ತೊಗೊಂಡಿದ್ದು. ಆ ಮೆಮರಿಗೋಸ್ಕರ ಅಮ್ಮ ಎಷ್ಟೊಂದು ಗಾಡಿಗಳು ಚೇಂಜ್ ಮಾಡಿದ್ವಿ, ಆದರೆ ಆ ಗಾಡಿ ಮಾತ್ರ ಹಾಗೆ ಇಟ್ಕೊಂಡಿದ್ದಾರೆ, ನನ್ನ ಫಸ್ಟ್ ಗಾಡಿ ಅಂತ ಹೇಳ್ಬಿಟ್ಟು ಅವ್ರು ಯೂಸ್ ಮಾಡ್ತಾರೆ. ಅದಾದಮೇಲೆ ದೊಡ್ಡಮ್ಮನ ಮನೆಗೆ ಬಂದರೆ ಸೊಪ್ಪಿನ ಸಾರು ಮಾಡಿದ್ರು, ಮುದ್ದೆ ಮಾಡಿಕೊಟ್ರು, ಬಿಸಿ ಬಿಸಿದು, ಹಂಗೆ ಊಟ ಮಾಡಿದ್ದಾಯಿತು. ತುಂಬ ಚೆನ್ನಾಗಿತ್ತು. ನಮ್ಮ ದೊಡ್ಡಮ್ಮ ಕೂಡ ಸ್ವಲ್ಪ ಅಳ್ತಾ ಇದ್ರು, ಯಾಕಂದರೆ ನಮ್ಮ ದೊಡ್ಡಪ್ಪ ಇದ್ದಾಗ ನಾನು ಹೋಗಿದ್ದು, ಅವ್ರು ಇವಾಗಿಲ್ಲ, ತೀರ್ಕೊಂಡ್ಬಿಟ್ರು. ನಾನು ಹಳೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಅವ್ರು ಇಲ್ಲ ಅಂತ ಹೇಳ್ಬಿಟ್ಟು
ನೆನೆಸ್ಕೊಂಡು ಅಳ್ತಾ ಇದ್ರು, ಇವಾಗ ಬಂದಿದ್ಯಾ, ಇವತ್ತಿದ್ದಿದ್ರೆ ಎಷ್ಟು ಖುಷಿ ಪಟ್ಟಿರೋರು ನಿನ್ನ ನೋಡ್ಬಿಟ್ಟು ಅಂತ ಹೇಳ್ಬಿಟ್ಟು. ಏನೂ ಮಾಡೋಕ್ಕಾಗೋದಿಲ್ಲ, ಆಯಸ್ಸು ಮುಗಿದ್ಮೇಲೆ ಯಾರೂ ಇರೋಕ್ಕಾಗೋದಿಲ್ಲ, ಎಲ್ಲರೂ ಒಂದೊಂದು ದಿನ ಹೋಗೋದೆ. ಒಂದು ಕಡೆ ತುಂಬ ಬೇಜಾರಾಯಿತು. ಅಜ್ಜಿ ಹತ್ರ ಕೂಡ ಮಾತಾಡ್ಕೊಂಡಿದ್ದೆ. ಅದಾದಮೇಲೆ ಮಕ್ಕಳು ಎಲ್ಲರೂ ಸೇರ್ಕೊಂಡು ಆಟ ಆಡ್ತಾಯಿದ್ರು. ನನ್ನ ತಂಗಿಗೂ ಕೂಡ ಇಬ್ಬರು ಮಕ್ಕಳು, ಅಲ್ಲಿ ವೈಟ್ ಟಿ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ ಅವನು ದೊಡ್ಡವನು, ಅಲ್ಲಿ ಸ್ಟ್ರೈಪ್ಸು ಫ್ರಾಕ್ ಹಾಕ್ಕೊಂಡಿರೋಂಥವಳು ಚಿಕ್ಕವಳು, ಲೋಹಿತ್ ನಿಹಾರಿಕಾ ಅಂತ ಹೇಳ್ಬಿಟ್ಟು. ಇವ್ರು 4 ಜನ ಕೂಡ ಚೆನ್ನಾಗಿ ಆಟ ಆಡಿದ್ರು. ಮತ್ತು ಏರಿಯಾದಲ್ಲಿ ಫುಲ್ಲು ಫ್ರೆಂಡ್ಸ್ ಇದ್ರಲ್ವ, ಎಲ್ಲರೂ ಸೂಪರಾಗಿ ಆಟ ಆಡ್ಕೊಂಡ್ರು. ತುಂಬ ಖುಷಿ. ಇಂಡಿಯಾದಲ್ಲಿದ್ರೆ ಇದೊಂದು ಅಡ್ವಾಂಟೇಜ್, ಎಲ್ಲ ಮಕ್ಕಳುಗಳು ಇರ್ತಾರೆ, ಆಟ ಆಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ಗೆ. ನೀನು ಹೋಗು, ಕ್ಯಾಚ್ ಇಟ್ಕೊಬೋದು, ಹೋಗು ಪಾದ್ಯ, ಗಾಡಿ ಬಂತು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ, ಏನಾಗಿತ್ತು ಏನೇನಾಯಿತು ಅಂತ ಎಲ್ಲ ಕಂಪ್ಲೀಟಾಗಿ ನಿಮಗೆ ಹೇಳ್ಬಿಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.